ಯಾರು ವೈನಿಕಿ ಹೇಳೋಣ ಮಾಲೆಲ್ಲ ಯಾರಂತಾರ ಹೇಳ್ಬೇಕೆ ಇಲ್ಲೇಕಿ. ಅಯ್ಯೋ ಆಕಿ ನಮ್ಮ ಮನೆ ಕೆಲಸ ಹಾಕಿ ಇಲ್ಲೇ ಕೆಲಸ ಮಾಡ್ಕೊಂತ ಒಂದು ತಿಂಗಳ ಗಂಟೆ ಇರ್ತಾವಂತೆ. ಇಲ್ಲೇ ಬಂದಿದ್ಲವ. ಆಮೇಲೆ ಅವ್ರ ಅಪ್ಪಗೆ ಆರಾಮಿಲ್ಲ, ಅವ್ರ ಅವ್ವಗೆ ಆರಾಮಿಲ್ಲ ಅಂತ ಬರೀ ಕೆಲಸ ಬಿಡುದು ಮಾಡಾಕತ್ಲ. ಅದಕ್ಕೆ ಇಲ್ಲೇ ಇದ್ಲ. ಹೋಗ್ಬೇಕಾರ ಅಂದ್ರೆ ಅದು ಇದು ಕುಂಟು ನೀವು ಹೇಳ್ಕೊಂಡು ಹೊಂಟಿದ್ಲು. ಏನೋ ತಪ್ಪು ಮಾಡಿ ಆಳಿಕಿ. ಅದಕ್ಕಾಗಿ ನನ್ನ ಮಗ ಸಿಟ್ಟು ಬಂದಿತ್ತು. ಏನೋ ಕಳ್ತನ ಮಾಡಿದ್ಲ. ಅದಕ್ಕಾಗಿ ಅದನ್ನು ತೊಗೊಂಡು ಮತ್ತೆ ನಮ್ಮ ಮಕ್ಕನ ಮೇಲೆ ನಮ್ಗೆ ಬಿಸಾಕ ಹೋಗ್ಕಳ ಅದನ್ನು ತೊಗೊಂಡು ಕಾಸ. ಅದಕ್ಕಾಗಿ ನಮ್ಮ ಮನೆ ಬಿಟ್ಟು ಹೊರ ಹಾಕಿದ್ದು. ಈಗ ಓಡಿ ಬಂದಾಳಿಲ್ಲಿ. ಅದಕ್ಕೆ ಎದಕ್ಕೆ ಬಂದಾಳು ಅಲ್ಲೇ ನಿಂತ್ಕೊಂಡು ಮಾತಾಡಂತ ಅಂದು ನಾವು. ಮತ್ತೆ ಇಲ್ಲೇ ಒಳಗೆ ಬರೋದ ಏನು ಒಂದು ಎರಡು ಅರಿವಿಲ್ಲ. ಏಕೆ ಒಂದು ಬುಟ್ಟು ಗಂಟೆ ಅರಿಬಿದ್ದ ಅಂದ್ಕೊಂಡಾಳಿಕೆ. ಒಂದು ಎರಡು ಜೊತೆ ಅರಿವಿ ಯಾವ ನೋಡ್ತೀವಿ ಹಾಕೊಂಡಿದ್ದ ಹಾಕೋತಾಳು ಅಂತಂದ್ರೆ ಈಗೇಲಿ ಇರ್ತಾವೆ ಅರಿವಿ. ಮತ್ತೆ ಅರಿವಿ ಗಂಟು ಯಾಕೆ ಬಂದ ಅಂತೀವಿ ಅರಿವಿ ಗಂಟು ನಾಟಕಗಳ ಹೆಂಗಾರ ಮತ್ತೆ ಬಂದ ಈ ಮನೆಗೆ ಸೇರ್ಕೊಂಡ ಇಲ್ಲೇ ಕುಂದಿರ್ಬೇಕು ಅನ್ನೋದು ನಾಟಕ ಮಾಡ್ಕೊಂತ ಓಡಿ ಬಂದ ಇಲ್ಲಿ ಹಾದ್ರಗಿತ್ತಿ. ಮೊದಲ ಬಾಯಿ ಮೇಲೆ ನಿಗಾ ಇಟ್ಕೊಂಡು ಮಾತಾಡ್ರಿ. ಯಾರಿಗೆ ಎಲುಬಿಲ್ಲ ಅಂತ ಕೆಲಸ ಎತ್ತಬೇಕಂತ ಮಾತಾಡ್ರೆ ನಾನು ಸುಮ್ಮನೆ ಇರಂಗಿಲ್ಲ ನೋಡು. ಏನು ನಿಮ್ಮ ಮನೆಗೆ ತಿನ್ನಪ್ಪ ಅಂದ ನನ್ನ ಬಟ್ಟಿ ನಾನು ಒಯ್ಯಾಕ ಬಂದನ ತನ್ನ ನಾನು ಕೊಡಬೇಕು ಕಳಿಸ್ಬೇಕು. ಯಾರ್ಯಾರ ಮುಂದೆ ಏನೇನು ಹೇಳಕ ನೀವು ಹೇಳಕತ್ರ ಅನಿಸ್ಕೊಂತ ಕುಂದ್ರಾಕ ನಂಗೆ ತಲೆ ಕೆಟ್ಟತೇನ. ಭಾಳ ಮಾತಾಡಕ್ಕೆ ಹೋಗ್ಬೇಡ ನೋಡಿ. ಇವಾಗ ಹೇಳ್ತಾನೆ ನಾನು ನೋಡ್ಯಾ ಎಷ್ಟು ಮಾತಾಡ್ತಾಳೆ ಅಂತ ಹೇಳಿ. ಭಾಳ ಮಾತಾಡ್ತಾಳೆ ವಜನ್ಕೀಕೆ ಭಾಳ ಮಾತಾಡ್ತಾಳೆ. ಈಕೆ ಸಲುವಾಗಿ ಏನು ನನಗೆ ತಲೆ ಕೆಟ್ಟು ಹೋಗೈತೆ ನೋಡು. ಅಯ್ಯೋ ಮನೆಯಾಗ ಏನು ರಾಮಾಯಣ ಎಬ್ಬಿಸ್ಬಿಟ್ಟಿದ್ಲು ಒಂದು ದಿನ. ಭಾಳ ಕೆಟ್ಟ ರಾಮಾಯಣ ಎಬ್ಬಿಸ್ಬಿಟ್ಟಿದ್ಲು. ಏನು ಕೇಳ್ತಿದ್ದಿ ಬಾಂಡೆ ತಿಕ್ಕಾರು ಬಾಂಡೆ ತಿಕ್ಕಬೇಕು ಕೆಲಸ ಮಾಡಬೇಕು ಹಾರೆ ಮುಗಿದ ಮೇಲೆ ಹೋಗಬೇಕು. ನಾವು ಆಯ್ಕೆ ಅವು ಆರಾಮಿಲ್ಲ ಅಂತ ಹೇಳಿ ದವಾಖಾನೆ ಆಪರೇಷನ್ ಆಗೈತೆ ಅಂತ ಹೇಳಿ ಇಲ್ಲೇ ಮಾಡ್ಕೊಂತ ತಿನ್ಕೊಂತ ಇಲ್ಲೇ ಇರುವ ಅಂತ ಇಲ್ಲೇ ಇಟ್ಕೊಂಡಿದ್ದು. ಎಲ್ಲ ಹಾರೆ ಮಾಡ್ಕೊಂಡು ಹೋಗೋ ಟೈಮ್ ಸರಿಯಾಗಿ ಅಂತೇಳಿ ಅಂತ ಇಟ್ಕೊಂಡ್ರೆ ಇಂಥದ್ದು ಮಾಡಿದ್ಲಿಕ್ಕೆ. ಅದಕ್ಕಾಗಿ ಇಂಥದ್ದು ಮಾಡೋಣ ಅಂದ್ರೆ ಮನೆ ಬಿಟ್ಟು ನಾವು ಒದ್ದು ಹೊರಗೆ ಹಾಕಿದ್ಬೇಕಿರ. ಇವತ್ತು ಬಂದಾಳ ನೋಡು. ಎದಕ್ಕೆ ಬಂದಾಳ ಇಲ್ಲಿ ಹಡಿಬಿಟ್ಟು ಹಣ್ಣು ಇವಾಗ ಹೇಳಕತ್ತೆ ನಾನು ಸರಿಯಾಗಿ ಮಾತಾಡ್ರಿ ಅಂತ ಹೇಳಿ. ನಾನು ಯಾರಂತ ಹೇಳೇನ ಅವ್ರಿಗೆ? ಸುಮ್ಮನೆ ನೀವು ಅಂದಂಗೆಲ್ಲ ಅನಿಸ್ಕೋದೇನಂತ ಕೆಲಸ ಸುಮ್ಮನೆ ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ನೋಡಿ ನಾನು ಬಾಯಿ ತಲೆ ಕೆಟ್ಟ ನಾನು ಏನೆಲ್ಲ ಮಾತಾಡ್ತಾನೆ ನನಗೆ ಗೊತ್ತಿಲ್ಲ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ರಿ. ಏನವಾ ಹುಡುಗಿ ಮನೆ ಕೆಲಸದಾಗಿ ಮನೆ ಕೆಲಸದಂಗೆ ಇರ್ಬೇಕು. ಅದನ್ನ ಬಿಟ್ಟು ಯಾಕೆ ದೊಡ್ಡವ್ರಿಗೆ ವಾಪಸ್ ಮಾತಾಡ್ತಿದ್ದಿ? ಹೀಗೆಲ್ಲ ವಾಪಸ್ ಮಾತಾಡೋದು ಸರಿಯಲ್ಲ. ಸರಿ ಕಾಣಂಗೋ ಇಲ್ಲಿದೆ ನೋಡು. ಒಂದು ದಿನ ಚಂದ, 2 ದಿನ ಚಂದ, ದಿನ ಪರಿ ಅಂತ ನೀವು ಇದನ್ನ ಮಾಡ್ಕೊತ ಹೋದ್ರೆ ಏನು ಚಂದ ಅನಿಸುತ್ತೆ. ಅದು ಕಳ್ತನ ಮಾಡೋದಲ್ದ ಅದನ್ನ ಒಪ್ಕೋದು ಬಿಟ್ಟು ಮತ್ತೆ ತೆಗೆದವ್ರ ಮುಖದ ಮೇಲೆ ಬಿಸಾಕ್ತಿ ಅಂದ್ರೆ ಎಷ್ಟು ಇರಬೇಡ ನಿನಗೆ. ನೋಡಿ ಆಂಟಿ ನೀವು ಯಾರಂತ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನಾನು ನಿಮ್ಮನ್ನ ನೋಡೇ ಇಲ್ಲ ಈ ಮನ್ಯಾಗ. ಇವತ್ತು ಬಂದಿರಿ. ನಿಮಗೆ ವಿಷಯ ಗೊತ್ತಿಲ್ಲ ಅವ್ರು ಹೇಳಿದನ್ನು ಕೇಳಿ ನೀವೇನು ಮಾತಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ಗೊತ್ತಿಲ್ಲ ಯಾವತ್ತು ಯಾವುದನ್ನು ನಿರ್ಧಾರ ಮಾಡಬಾರ್ದು, ಏನು ಮಾತಾಡೋಕೆ ಹೋಗಬಾರ್ದು. ನಾನು ಏನು ಬಿಸಾಕಿದ್ದೀನಿ ಅವ್ರ ಮುಖದ ಮೇಲೆ ಅಂತ ನಾನು ನಿಮ್ಗೆ ಹೇಳೇನ ಹೇಳ ಏನು ಬಿಸಾಕಿದಿ? ಕಳ್ತನ ಮಾಡಿರೋಂಥ ಸರಾಣನ ಬಿಸಾಕಿದೆಯಲ್ಲ ನೀನು. ಅದನ್ನ ಬಿಟ್ಟು ಮತ್ತೆ ಏನು ಬಿಸಾಕಿರ್ತೀನಿ ನೀನು? ಅದನ್ನ ಬಿಸಾಕಿರ್ತಿದ್ದಿ. ಅದನ್ನ ಹೇಳತ್ತಾಳ ನಮ್ಮ ಮೊಯ್ನಿ. ನೋಡು ನಾನು ಈ ಮನೆನಾಕೆ ನಾನೇ ಹೊರಗಿನಾಕೆ ಅಲ್ಲ, ನಮ್ಮ ಅಣ್ಣನ ಹೆಂಡ್ತಿಯಾಕೆ. ಅಯ್ಯೋ ಆಂಟಿ ನಿಮ್ಮ ಅಣ್ಣನ ಹೆಂಡ್ತಿರ ಆಗಿರಲಿ, ನಿಮ್ಮ ಅಣ್ಣ ಏನಾರ ಆಗಿರಲಿ, ನಿಮ್ಮದು ಇದೇ ಮನೆ ಆಗಿರಲಿ, ಅದಕ್ಕೆ ನಾನು ಏನು ಮಾಡಲಿ? ನನಗೆ ಬೇಕಾಗಿರೋದು ನನ್ನ ಬಟ್ಟೆ ವಸ್ತು ಅಷ್ಟೇ. ಅದನ್ನು ಒಯ್ಯಾಕಂತ ನಾನು ಇಲ್ಲಿವರೆಗೂ ಬಂದನು. ಕೊಡಬೇಕು ನಾನು ಹೋಗ್ತಾ ಇರ್ತೇನೆ. ಅದನ್ನು ಬಿಟ್ಟು ನನಗೆ ಜಾಸ್ತಿ ಮಾತಾಡೋಂಗಿಲ್ಲ. ಇಲ್ಲಿ ನಾನು ಯಾರ ಕಡೆನೂ ಅನಿಸ್ಕೊಳಕ್ಕೆ ಬಂದಿಲ್ಲ. ಏನು ನಂದೇನೈತಿ ಅದನ್ನು ತೊಗೊಂಡು ತನಗೆ ನಾನು ಹೋಗೋಕ್ಕೆ ಬಂದಾನೆ. ಆದರೆ ಇಲ್ಲಿ ಜಾಸ್ತಿ ಅಂದ್ರೆ ನಾನು ವಾಪಸ್ ತಿರುಗಿಸಿ ಅಂದ ಹೋಗೋ ಮಗಳು ನಾನು. ಅನಿಸ್ಕೊಳಂತೂ ಹೋಗೋಕ್ಕೆಲ್ಲ ನಾನು ಅಂದ ಕಾಸ ಹೋಗಾಕಿ ನಾನು. ಅಯ್ಯೋ ಭಾಳ ಮಾತಾಡ್ತೀವಿ ಬಿಡುವ. ಕೆಲಸದಾರ್ಗೆ ಇಷ್ಟು ಸರಿಗೆ ಕೊಟ್ಟಾಳ ನಮ್ಮ ವೈನಿ ಅಂತ ನನಗೆ ಇವತ್ತು ಗೊತ್ತಾಗೈತೆ. ಅಲ್ಲ ವೈನಿ ಕೆಲಸದಾರ್ಗೆ ಇಷ್ಟೇ ಸಲಿಗೆ ಕೊಟ್ಟಿ ನೀನು. ಮೊದಲು ಸಲಿಗೆ ಕೊಟ್ಟಿಲ್ಲ ಅದಕ್ಕೆ ತಲೆ ಮೇಲೆ ಹಾಕಿ ಕುಂತಾರ ಕುಂದ್ರಿಸ್ಕೊ ಮತ್ತೆ ಇನ್ನೇನು ಮಾಡ್ತಿದ್ದಿ? ಮೊದಲ ಬಂದಾಗ ನಾನು ನೆಟ್ಟಗೆ ಇಟ್ಕೊಂಡ್ರೆ ಅವರು ನೆಟ್ಟಗೆ ಇರ್ತಾರೆ. ಅದನ್ನು ಬಿಟ್ಟು ನೀನು ಬಂದಾಗ ಅವ್ರಿಗೆ ಸಲಿಗೆ ಕೊಟ್ಟ ಈಗ ನೆಟ್ಟಗೆ ಇರುವ ಅಂದ್ರೆ ಅವ್ರು ಯಾಕಿದ್ದಾರು? ಇರು ಮಾತಾ ಅಲ್ಲದ ಇರಂಗಿ ಇಲ್ಲ ಅವ್ರು. ನೋಡ್ರಿ ಪದೇ ಅವ್ರು ಹೇಳಿದಾರೆ ಅಂತೇಳಿ ಮನೆ ಕೆಲಸಕ್ಕೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾನೇನ ಇವ್ರ ಮನೆ ಕೆಲಸ ಮಾಡಕ್ಕಂತ ಬಂದು ಉಳಿದಿಕ್ಕಿಲ್ಲ ಇಲ್ಲಿ. ನಾನು ಬಂದಿರೋದು ಇವ್ರ ಮನೆ ಸೊಸೆಯಾಗಿ. ಇಲ್ಲಿ ತಾಳಿ ಕಟ್ಟಿಸ್ಕೊಂಡ ಮದುವೆಯಾಗಿ ಬಂದು ಉಳ್ತಿದ್ದೀನಿ ನಾನು. ಆದರೆ ಇವರು ನೆಟ್ಟಿಗೆ ನೋಡ್ಕೊಳಕ್ಕಾಗದೆ ಇನ್ನೊಬ್ಬಕಿನ ಮದುವೆ ಮಾಡ್ಕೊಂಡ್ರು. ಅದು ನನಗೆ ಗೊತ್ತಾಯ್ತು. ನನ್ನ ಮುಂದೆ ಮುಂದೆ ತಾಳಿ ಕಟ್ಟಿದ್ರು. ನಾನು ಹೆಂಗೆ ತಡ್ಕೊಂಡು ಸುಮ್ಮನೆ ಇರಲಿ? ಅದಕ್ಕೆ ನಾನು ತಲೆ ಕೆಟ್ಟ ನೋಡಿ ನಮ್ಮಪ್ಪ ಅಮ್ಮ ದವಾಖಾನಿದ ಮನೆಗೆ ಬರೋದು ಅಷ್ಟೇ ಬೇಕಾಗಿತ್ತು. ಇಲ್ಲಾಂದ್ರೆ ನಮ್ಮಪ್ಪ ಅಮ್ಮನ ಕೊಲ್ತಾ ಅನ್ನಕತ್ರ ಮದುವೆ ನಿಲ್ಸಾಕತ್ರ. ಅದಕ್ಕಾಗಿ ಮದುವೆನೂ ಆತು. ಈಗ ಮತ್ತೆ ನಾನು ಯಾಕೆ ಇಲ್ಲಿರಲಿ? ಅದಕ್ಕೆ ಆಕಿ ಜೊತೆನ ಸಂಸಾರ ಮಾಡಂತೇಳಿ ಬಿಟ್ಟು ಹೋಗಿ ಇವನ್ನ. ಮತ್ತು ನಮ್ಮಪ್ಪ ಅಮ್ಮಂಗೆ ಹೇಳ್ಬೇಡ ಅಂತಂದ್ರೂ ನಾನು ಇವನ್ನ ಮದುವೆ ಆಗಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಇವನ ಸಂಬಂಧನ ಬೇಡ ಅಂತ ಹೇಳಿ ಇವು ಕಟ್ಟಿರೋ ತಾಳಿನ ಇವನ ಮುಖದ ಮೇಲೆ ಬಿಸೋಕೆ ಹೋಗಿದ್ನಿ. ನಾನೇನು ಇವ್ರ ಮನೆಗೆ ಕಳ್ತನ ಮಾಡೋಕೆ ಬಂದಿಲ್ಲ ಆಂಟಿ. ಇವಾಗಾದ್ರೂ ಗೊತ್ತಾಯ್ತು ಏನಾಗೈತೆ ಅಂತೇಳಿ. ಅಯ್ಯೋ ಶಿವನ ಇಷ್ಟೆಲ್ಲ ಆಗೈತ್ಯಾ? ನೀನು ಈ ಮನೆ ಸಸಿನ ಅಂದ್ರೆ ನೀನು ನಮ್ಮ ವಿರ್ಯಾನ ಮೊದಲನೇ ಹೆಂಡತಿ, ಆಕೆ 2ನೇ ಹೆಂಡ್ತೇನ? ಗಂಡು ಬಿರಿಯಾನಿ ಡ್ರೆಸ್ ಹಾಕೊಂಡಿದ್ರಾಕಿ 2ನೇ ಹೆಂಡತಿ, ನೀನು ಮೊದಲನೇ ಹೆಂಡತಿ. ಅಯ್ಯೋ 2 ಮದುವೆ ಆದ್ರೂ ಒಂದಕ್ಕೂ ಕದಿಲ್ಲ ನಮ್ಮನ್ನ. ಅಯ್ಯೋ ಆಂಟಿ ಒಂದೇ ಕನ ತಾಳಿ ಕಟ್ಟಬೇಕಾರ ಇವರ ಇರಲಿಲ್ಲ, ಯಾರೂ ಇರಲಿಲ್ಲ. ಗುಡಿಯಾಗ ನನಗೆ ನಿಮ್ಮಪ್ಪ ಅಮ್ಮಂಗೆ ಆರಾಮಾಗಕ್ಕೆ ನಾನು ರೊಕ್ಕ ಕೊಡ್ತೇನೆ. ಆದರೆ ನೀನು ಮದುವೆ ಆಗ್ಬೇಕಂತೇಳಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದ ಇಲ್ಲೇ ಜೀವನ ಮಾಡ್ತಾನಂತೆ ಕೆಲಸ. ಏನು ಅರ್ಧ ರೊಕ್ಕ ಕೊಡ್ತಾನೆ ನೀನು ನನ್ನ ಜೊತೆ ಮಲ್ಕೋಬೇಕಂತಂದ್ರೆ. ಆಯ್ತು ತಾಳಿ ಕಟ್ಟಿಕೊಂಡ ಮೇಲೆ ಇವ್ರ ಜೊತೆ ನಾನು ಜೀವನ ಮಾಡ್ಬೇಕಲ್ಲ, ಇವ್ರ ಜೊತೆ ಸಂಸಾರ ಮಾಡ್ಬೇಕಲ್ಲ ಅಂತೇಳಿ ಅದಕ್ಕೂ ಒಪ್ಕೊನಿ. ಮದುವೆನೂ ಆಯಿತು, ಸಂಸಾರನೂ ಆಯಿತು, ಎಲ್ಲ ಆಯಿತು. ಎಲ್ಲ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಈಕಿ ಬಂದಳು. ಅತ್ತಿ ಬಂದಮೇಲೆ ಆಕಿ ಬಂದಮೇಲೆ ಇಲ್ಲೇ ಉಳಿದ್ಲು. ನನ್ನ ಮಾವ ಅಂತೇಳಿ ನನ್ನ ಮದುವೆ ಆಗೈತೆ ಅಂತ ಗೊತ್ತಿದ್ರು ತಾಳಿ ಕಟ್ಟಿಸ್ಕೋದಲ್ದ ಬರೀ ನನ್ನ ಜೊತೆ ಜಗಳ ಆಡ್ತಿದ್ಲು. ನನಗೂ ಸಹಿಸ್ಕೊಳಕ್ಕಾಗ್ದ ನಾನು ಬಿಟ್ಟು ಹೋಗ್ಬೇಕಂತ ಅನ್ಕೊಂಡ ಇಲ್ಲಿವರೆಗೂ ಬನ್ನಿ.
ಬಂದು ಕಾಸ ಎಲ್ಲ ಆಯಿತು. ಇನ್ನು ನಾನು ಬಿಟ್ಟು ಹೋಗ್ಬೇಕಂದ್ರೆ ನಾನು ಕಳಿಸೋದು ಇಲ್ಲ ಅಂತಂದ್ರು. ನೀನು ಇಲ್ಲೇ ಇರಬೇಕು, ಇಲ್ಲೇ ಸಾಯ್ಬೇಕಂತಂದ್ರು. ನಾನು ಯಾಕೆ ಇಲ್ಲೇ ಸಾಯ್ಬೇಕು? ಅಪ್ಪ ಅಮ್ಮ ರೊಕ್ಕ ಕೊಡೋಕಂತ ಬಂದಾಗ ನನ್ನನ್ನು ಇಲ್ಲಿ ನೋಡಿ ಅವರು ಇಲ್ಲೊಂದು ನಿಮಿಷ ನನ್ನನ್ನು ಬಿಡೋಕ್ಕಾಗಲ್ಲ ಅಂದರು. ಅದಕ್ಕೆ ನಾನು ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರು ಹೇಳಿದಂಗೆ ನಾನು ಕೇಳಿದ್ರಾಯ್ತಂತ ಅಪ್ಪ ತಾಳಿ ಬಿಚ್ಚಿ ಅವ್ರ ಮುಖಕ್ಕೆ ಬಿಸಾಕುವ ಅಂತಂದರು. ಆಯಿತು, ನಾನು ಮದುವೆ ಆಗದೆ ಜೀವನ ಪರ್ಯಂತ ಹಾಗೆ ಇದ್ದು ಪರವಾಗಿಲ್ಲ. ಆದರೆ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ಹೇಳೋ ಹಾಗೆ ಕತ್ತಲ್ಲಿರೋ ತಾಳಿನ ಕಿತ್ತು ಅವ್ರ ಮುಖದ ಮೇಲೆ ಬಿಸಾಕಿ ನಾನು ಇಲ್ಲಿಂದ ಹೋದೆ. ಆದರೆ ಇವತ್ತು ನಾವು ಇಲ್ಲಿ ಬಂದಿರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ನಾನು ಬಟ್ಟೆ ಎಲ್ಲ ಇಲ್ಲೇ ಇದ್ವಲ್ಲ, ತೊಗೊಂಡು ಹೋದ್ರಾಯ್ತಂತ ಇಲ್ಲಿವರೆಗೂ ಬಂದೆ. ಅಲ್ಲ ವೈನಿ, ಇಷ್ಟೆಲ್ಲ ಆಗೈತಿ, ಒಂದು ಈಟ್ರ ನಮಗೇನಾರ ತಿಳಿಸಿದ್ಯೇನ? ಹಾಂ, ಒಂದು ವಿಚಾರರ ಅಲ್ಲ, ನಾವೇನು ಹೊರಗಿನಾರು ಮಾಡಿಬಿಟ್ಟೆ ನಮ್ಮನ್ನ? ಏನಾರ ಹೇಳಿದ್ರೆ ನಾವು ಏನಾರ ಮಾಡ್ತಿದ್ವಲ್ಲ. ಹಾಂ, ನಿನಗೆ ಇಂಥ ಪರಿಸ್ಥಿತಿ ಬರೋ ಹಂಗೆ ಮಾಡ್ತಿರ್ಕಿಲ್ಲ ಅವ. ಅಲ್ಲ, ನೀನು ಒಂದು ಮಾತು ಯಾಕೆ ನಮಗೆ ತಿಳಿಸಿಲ್ಲ? ನನಗದು ಗೊತ್ತಾಗಲ್ತು ನೋಡು. ಅಯ್ಯೋ, ಈ ಹಾಳಾದಾಕಿ ಹಾಡಿಬಿಟ್ಟು ಮುಂದೆಲ್ಲ ಹೇಳಿಬಿಟ್ಲೇನ? ಆಯ್ತೇನೆ, ನಮ್ಮ ರಿಲೇಟಿವ್ದವ್ರಿಗೆಲ್ಲ ಗೊತ್ತಾಕತ್ತೇನೆ. ಅಯ್ಯೋ ದೇವ್ರ, ಏನು ಮಾಡೋದೆ ವೈನ, ಏನು ಮಾಡೋದ ಜಾನಕಿ? ಹೇಳ್ಬೇಕಾ ಅಂತ ಅನ್ಕೊನಿ. ಆದ್ರೆ ಯಾಕೋ ಎಲ್ಲರ ಮುಂದೆ ಹೇಳಿ ನಮ್ಮ ಮರ್ಯಾದೆ ನಾವು ತಕ್ಕೋಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಆದ್ನಿ. ಆದರೆ ಈ ಹಾಳಾದ ಹಾಡಿಬಿಟ್ಟು ನೀ ಬಂದಾಗ ಬರ್ತಾಳು, ನಿನಗೆಲ್ಲ ಗೊತ್ತಾಗುವಂಗೆ ಮಾಡ್ತಾಳು ಅಂತ ನಾನು ಅನ್ಕೊಂಡೆ ಇದ್ದಿಲ್ಲ. ಏನು ಮಾಡೋದು ಈಗ? ಒಂದು ತಿಳಿದಂಗಾಗೈತೆ ನನಗಾರ. ಏನು ಮಾಡ್ಬೇಕಂತನ ಗೊತ್ತಾಗವಲ್ತು. ನೋಡಿದ್ರೆ ಗೊತ್ತಾತ ನಿಮ್ಗೆ? ನೋಡಿದ್ರೆ ನನ್ನನ್ನು ಮನೆ ಕೆಲಸಕ್ಕಂತ ನಿಮ್ಗೆ ಹೇಳಕತ್ತಾರ. ನಾನು ಅದು ಕಳ್ತನ ಮಾಡೇನ ಅಂತ ಹೇಳಕತ್ತಾರ. ವೀರ್ಯ, ಏ ವೀರ್ಯ, ಎಷ್ಟೊತ್ತೋದ್ಯೋ ಹಾಳಾದವನ ತಂದು ಆಕಿ ಮಕ್ಕದ ಮೇಲೆ ಕೆರ್ವಿ ಬಿಸಾಕು, ತೊಲಗ್ಲೇಕಿ ನಮ್ಮ ಮನೆ ಬಿಟ್ಟ. ಎಲ್ಲಿ ಹೋದ್ಯೋ ಹಾಳಾದವನ? ಬೇ ಯವ್ವ, ಬನ್ನಿ ತಡಿ 2 ನಿಮಿಷ ಸಿಗನವ. ಅಲ್ಲೋ ಆಕೆ ಹಾಳಾದಾಕಿ ಎಲ್ಲೆಲ್ಲಿ ಇಟ್ಟಾಳು ಯಾರಿಗೆ ಗೊತ್ತಾ? ಈ ನಿಕ್ ಸುಟ್ಟು ಬಿಟ್ಟಾಳು ಒಂದು ಗೊತ್ತಾಗವಲ್ತು ನನಗೆ. ತಡಿ ನೋಡಾಕತ್ತಾನ, ತಡಿ ತೊಗೊಂಡು ಬರ್ತಾನ. ನೀನು ಯಾಕೆ ಬಂದೆ ನಮ್ಮನೆಗೆ? ಹಾಂ, ನೀನು ಯಾಕೆ ಬಂದೆ ಇಲ್ಲಿ? ನಿನಗೆ ಹೇಳಿತ್ತು ತಾನೇ ಹೋದವಳು ವಾಪಸ್ ಇನ್ನು ಮುಂದೆ ಯಾವತ್ತು ನಮ್ಮ ಮನೆಗೆ ಕಾಲಿಡಬಾರ್ದು ಅಂತ. ಯಾಕೆ ಬಂದೆ ಇಲ್ಲಿ? ಅತ್ತೆ, ಅವಳು ಯಾಕೆ ಮನೆ ಒಳಗೆ ಬಿಟ್ಕೊಂಡ್ರಿ? ಅದನ್ನು ಕೇಳಕ್ಕ ನೀನು ಯಾವಳೆ? ಹಾಂ, ಎಷ್ಟಾಯ್ತೋ ಅಷ್ಟೇ ನೋಡ್ಕೊ. ನಾನಿಲ್ಲಿ ಬಂದಿರೋದು ನನ್ನ ವಸ್ತುಗಳನ್ನ ತೊಗೊಂಡು ಹೋಗೋದಕ್ಕೆ. ನಾನೇನೋ ಇಲ್ಲಿ ನಿನ್ನ ಥರ ಇರೋದಕ್ಕೇನು ಬಂದಿಲ್ಲ. ಅರ್ಥ ಆಯ್ತಾ? ಮುಚ್ಕೊಂಡು ನಿಂತ್ಕೋ. ಏಯ್ ಸಾಕು ನಿಲ್ಸೆ. ಮೊದಲೆಲ್ಲ ನಿಂದು ನಡೀತಾ ಇತ್ತು, ಇವಾಗ ನೀನು ಸೇರಂದರೆ ನಾನು ಸವಾ ಸೇರು. ನನ್ನ ತಂಟೆಗೆ ಬಂದರೆ ಸುಮ್ಮನೆ ಬಿಡೋ ಮಾತಾ ಇಲ್ಲ. ನೀನು ಹೊಡೆದಾಗೆಲ್ಲ ಹೊಡೆಸ್ಕೊಳಕ್ಕೆ, ನೀನು ಬಡ್ದಾಗೆಲ್ಲ ಬಡಿಸ್ಕೊಳಕ್ಕೆ ನಾನೇ ನಿನ್ನ ಮನೆ ಆಳಲ್ಲ. ನಿನ್ನ ಮನೇಲಿ ನಾನು ನೀನು ಹಾಕಿರೋದನ್ನ ತಿಂತ ಬಿದ್ದೇನೂ ಇಲ್ಲ. ನಾನು ಬಂದಿರೋದು ನನ್ನ ಕೆಲಸಕ್ಕಾಗಿ ಅಂತ ಹೇಳ್ತಾ ಇದ್ದೀನಿ. ತನ್ನಾಗ ನಿನ್ನ ಪಾಡಿಗೆ ನೀನು ಇದ್ದರೆ ಸರಿ, ಇಲ್ಲ ಅಂದರೆ ಕಪಾಳವನ್ನು 4 ತೆಗೆದು ಬಿಡಬೇಕಾಗತ್ತೆ. ನೆನ್ಪಿಟ್ಕ. ಅಯ್ಯೋ ಸೋಣ, ನಮ್ಮನ್ನ ಇದ್ದಾಗ ಮನೆ ಹೆಂಗಿತ್ತು, ನಮ್ಮನ್ನ ಹೋದ್ಮೇಲೆ ಮನೆ ಯಾಕೂಟ್ ಹೋದ. ಅಯ್ಯೋ ದೇವ್ರೆ, ಏನಪ್ಪ ನಮ್ಮ ಅಣ್ಣನ ಮಂತನ ಹೆಂಗೆ ಮಾಡಿಬಿಟ್ಟು ಮಗ. ನನ್ನ ಹಳೆಯ ಇಬ್ಬಿಬ್ರನ್ನ ಬ್ಯಾರೆ ಮಾಡ್ಕೊಂಡಾನ. ಮನೆ ಸರ್ವನಾಶ ಆಗತ್ತ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನಮ್ಮ ಮನೆಗೆ ಬಂದು ನನಗೆ ಮಾತಾಡ್ತೀವಿ. ಇದು ನಿನ್ನ ಮನೆ ಅಲ್ಲ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಇಲ್ಲಿ ಏನಕ್ಕೆ ಬಂದಿದ್ಯಾ? 2 ಅರ್ಬೆ ಅದನ್ನು ನನಗೆ ಹೇಳಿದರೆ ನಾನು ತೊಗೊಂಬಂದು ನಿಮ್ಮ ಮನೆಗೆ ಬಂದು ನಿನ್ನ ಮುಖದ ಮೇಲೆ ಬಿಸಾಕ್ತಿದ್ದೆ. ಅದನ್ನು ತೊಗೊಂಡು ಅದನ್ನು ನೆಪ ಇಟ್ಕೊಂಡು ಇಲ್ಲಿವರೆಗೂ ನೀನು ಬಂದಿದ್ಯಾ ಅಂದ್ರೆ ಏನೋ ಪ್ಲ್ಯಾನ್ ಮಾಡ್ಕೊಂಡ ಬಂದಿದ್ಯಾ. ನನಗೆ ಗೊತ್ತು ನೀನೇನೋ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಅಂತ. ಆದರೆ ನಿನ್ನ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗೋಕ್ಕೆ ನಾನು ಬಿಡಲ್ಲ. ನಿನ್ನ ಮುಖನೂ ನನ್ನ ಗಂಡನಿಗೆ ತೋರಿಸಲ್ಲ. ನಿನ್ನ ಮುಖ ನೋಡ್ಬೇಕಂತನೂ ನನ್ನ ಗಂಡ ಅನ್ಕೋಬಾರ್ದು. ಆ ರೀತಿ ಮಾಡಿದ್ದೀನಿ. ಇನ್ನು ಮುಂದೆ ಆ ರೀತಿ ಅವ್ರು ಇರೋ ಥರನೂ ನಾನು ಮಾಡ್ತೀನಿ. ಇಲ್ಲಿಂದ ತೊಲಗ್ತಾ ಇರು. ಭಾಳ ಮಾತಾಡಬೇಡ. ನೋಡು, ಯಾವನ ಗಂಡ ಅವನು ಯಾವತ್ತೂ ನನ್ನ ಗಂಡ ಅನ್ನೋನು ಸತ್ತೋದ. ನನಗೆ ಗಂಡನೂ ಇಲ್ಲ, ಯಾರೂ ಇಲ್ಲ. ಅಲ್ಲ, ನೀನು ಹೊಟ್ಟೆ ಮಗು ಇತ್ತಲ್ಲ, ಮತ್ತೆ ಅದೆಲ್ಲಿ ಹೋತು? ಯಾವ ಹೊಟ್ಯಾಗ? ಯಾರ ಹೊಟ್ಟೆಗೆ ಮಗು ಇತ್ತು? ನನ್ನ ಹೊಟ್ಟೆಗ? ಕನಸ್ಕಂತ ಇದ್ರೆ ಹೇಗೆ? ಅವತ್ತು ನೀನ ಅಲ್ಲ ಹಾಳಾದಾಕಿನ. ನಾನು ಬಸರದನ. ನನಗೆ ಬಸರ್ ಬೈಕ್ ಆಗೈತಿ, ಅದು ತಿನ್ಬೇಕು ಇದು ತಿನ್ಬೇಕಂತ ಹೇಳಿ ಮಾವನ ಕಡೆಯಿಂದ ಎಲ್ಲ ತರಿಸ್ಕೊಂಡು ಮೇಯ್ತಾ ಇದ್ದಿ. ಈಗ ನೋಡಿದ್ರೆ ನೀನು ಬಸರೇ ಇಲ್ಲ ಅಂತ ಹೇಳತ್ತಿದ್ದಿ. ಅಂದ್ರೆ ಇಷ್ಟು ದಿನ ನೀನು ನಮ್ಮ ಮನೆಯಾಗ ಇದ್ಕೊಂಡು ನಾಟಕ ಆಡಿದಿ. ಓಹೋ, ನಿನ್ನ ಈ ನಾಟಕಕ್ಕೆಲ್ಲ ನಾವೆಲ್ಲ ಮರಳಾಗ್ಬಿಟ್ಟಿದ್ವಿ.